4 ವರ್ಷ ಆದರೂ ನನಗೆ ಏನು ಅಂತ ಗೊತ್ತಾಗ್ಲೇ ಇಲ್ಲ. ಹುಡುಗ ಯಾಕೆ ಹಿಂಗೆ ಸಾಯ್ತೈತೆ ಅಂತ, ಏನೋ ಭಯ, ಬೇರೆ ಏನೋ ಆಗ್ತಾಯಿದೆ, ಬೇರೆ ಏನೋ ಆಗ್ತಾಯಿದೆ ಅಂತೇಳಿ ನಾನು ಬೇಸಾಯ ಎಲ್ಲ ಚೇಂಜ್ ಮಾಡ್ಕೊಂಡೇ ಬರ್ತಾ ಇದ್ದೆ. ಕೊನೆಗೆ ಗೊತ್ತಾಯ್ತು ಯಾರೋ ವಿಷ ಆಗ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಮನುಷ್ಯನ ದ್ವೇಷ, ಅಸೂಯೆಗೆ ರೈತನ ಬದುಕೆ ಸಂಕಷ್ಟಕ್ಕೆ ಸಿಲುಕಿದೆ. ಕಿಡಿಗೇಡಿಗಳ ದುಷ್ಕೃತ್ಯದಿಂದಾಗಿ ಕಷ್ಟಪಟ್ಟು ಸಾಕಿದ್ದ ರೇಷ್ಮೆ ಹುಳುಗಳು ಸಾವನ್ನಪ್ಪಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಕನ್ನಮಂಗಲದಲ್ಲಿ ನಡೆದಿದೆ. ಕನ್ನಮಂಗಲದ ಗಂಗರಾಜು ಅವರ ಹಿಪ್ಪುನೇರಳೆ ಸೊಪ್ಪಿಗೆ ದುಷ್ಕರ್ಮಿಗಳು ವಿಷವನ್ನು ಸಿಂಪಡಿಸಿದ್ದು ತಿಳಿಯದೆ ಗಂಗರಾಜು ಅವರು ಹಿಪ್ಪುನೇರಳೆ ಸೊಪ್ಪನ್ನು ಹುಳುಗಳಿಗೆ ಆಹಾರವಾಗಿ ನೀಡಿದ್ದಾರೆ. ಇದರಿಂದಾಗಿ ಸುಮಾರು 150 ಮೊಟ್ಟೆಗಳ ಹುಳುಗಳು ಸತ್ತಿದ್ದರಿಂದ ಬೆಳೆಗಾರರಿಗೆ ನಷ್ಟ ಸಂಭವಿಸಿದೆ. ಗಂಗರಾಜು ಅವರ ಪ್ರಕಾರ ಈ ಘಟನೆ ಇದೇ ಮೊದಲಲ್ಲ. ಈ ಹಿಂದೆಯೂ ಕಿಡಿಗೇಡಿಗಳು ತೋಟಕ್ಕೆ ವಿಷ ಹಾಕಿದ್ರು. ಆಗ ಪೊಲೀಸಿಗೆ ದೂರು ನೀಡಿದರು. ಪೊಲೀಸರು ಕಿಡಿಗೇಡಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಕಳುಹಿಸಿದರು. ಆದರೂ ಪುನಃ ಈ ಕೃತ್ಯವನ್ನು ಎಸಗಿದ್ದಾರೆ ಎಂದು ಗಂಗರಾಜು ಆರೋಪಿಸಿದ್ದಾರೆ. ನಂದು KL ಗಂಗರಾಜ್ ಅಂತ ನನ್ನ ಹೆಸರು. ಕನ್ನಮಂಗಲ ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾನು ಒಂದು 6-7 ವರ್ಷನಿಂದ ನಾನು ಹುಳು ಬೆಳೆ ಬಿಡ್ತಾನೆ ಇತ್ತು. ನಾನೊಂದು 3 ವರ್ಷ 4 ವರ್ಷ ಆದರೂ ನನಗೆ ಏನು ಅಂತ ಗೊತ್ತಾಗ್ಲೇ ಇಲ್ಲ. ಹುಡುಗ ಯಾಕೆ ಹಿಂಗೆ ಸಾಯ್ತೈತೆ ಅಂತ, ಏನೋ ಭಯ, ಬೇರೆ ಏನೋ ಆಗ್ತಾಯಿದೆ, ಬೇರೆ ಏನೋ ಆಗ್ತಾಯಿದೆ ಅಂತೇಳಿ ನಾನು ಬೇಸಾಯ ಎಲ್ಲ ಚೇಂಜ್ ಮಾಡ್ಕೊಂಡೇ ಬರ್ತಾಯಿದ್ದೆ. ಕೊನೆಗೆ ಗೊತ್ತಾಯಿತು ಯಾರೋ ವಿಷ ಆಗ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಗೊತ್ತಾದ್ಮೇಲೆ CC ಕ್ಯಾಮ್ರಾ ಎಲ್ಲ ಹಾಕಿದ್ವಿ. 2 CC ಕ್ಯಾಮ್ರಾ ಹಾಕಿದ್ರು ಕೂಡ ಈ ಕಡೆ ಹಾಕಿದಾಗ ಆ ಕಡೆ ಹಾಕ್ತಾರೆ, ಆ ಕಡೆ ಹಾಕಿದಾಗ ಈ ಕಡೆ ಹಾಕ್ತಾರೆ. ಆಮೇಲೆ ಪಕ್ಕದಲ್ಲಿರೋನು ಏನಾಗ್ತಾ ಇದ್ರೆ ಈ 2 ಹೆಂಡಿಕ್ಯಾಪ್ಗಳು ಪಕ್ಕದಲ್ಲಿ ಅವ್ರದ್ದು ನಮ್ಮದು ಒಂದೇ ಕಡೆ ಇತ್ತು. ಬಗ್ಬಿಟ್ಟು ಹೆಂಡಿಕ್ಯಾಪ್ಟ್ರಲ್ಲಿ ಬಿಚ್ಚಿಬಿಟ್ಟು ಅದರಲ್ಲಿ ವಿಷ ಹಾಕ್ಬಿಡ್ತಾಯಿದ್ರು. ಅದನ್ನು ನಾನು ನೋಡ್ಕೊಂಡಿಲ್ಲ. ಸುಮಾರು ದಿವಸಗಳಾಗ್ಬಿಟ್ಟಿದೆ. ಭೂಮಿಯೆಲ್ಲ ಸ್ಮೆಲ್ ಬರುತ್ತು, ಎಲ್ಲ ವಾಸನೆ ಬರ್ತಾಯಿತ್ತು, ದುರ್ವಾಸನೆ. ಆ ದುರ್ವಾಸನೆ ಯಾಕೆ ಬರ್ತಾಯಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ. CC ಕ್ಯಾಮ್ರಲ್ಲಿ ನೋಡಿದ್ರೆ ಯಾರು ಮನುಷ್ಯನ ಒಬ್ಬರು ಕಾಣಿಸ್ಕೊತಾ ಇರಲ್ಲ. ಹಂಗೆ ಇದ್ಬಿಟ್ಟು ಆಮೇಲೆ ನೋಡಿದ್ರೆ ಎಲ್ಲ ಹೆಂಡಿಕ್ಯಾಪಲ್ಲಿ ಹಾಕ್ಬಿಟ್ಟು ಬಿಚ್ಚಿಬಿಟ್ಟು ಹಾಕ್ತಾಯಿದ್ರು. ಆಮೇಲೆ ಅದನ್ನು ತಿಳ್ಕೊಂಡು ಹೋಗಲಿ CC ಕ್ಯಾಮ್ರಾ ತಗೊಂಬಂದು ಮನೆ ಹತ್ರ ಹಾಕೊಂಡ್ಬಿಟ್ಟೆ. ಆಮೇಲೆ ಒಂದು ಕೆಲವು ದಿವಸ ಬಿಟ್ಟರು, ತಿರುಗಿ ಮತ್ತೆ 4 ದಿವಸ ಎದ್ದು 2 ದಿವಸ 3 ದಿವಸ ಆಗೋ ಒಳಗೆ 3 ದಿವಸ ಆಗೋ ಒಳಗೆ ಇದು ಟೊಮೆಟೊ ಚೆಲ್ಬಿಡೋದು, ಅದನ್ನ ನೆನೆಸ್ಕೊಂಡ್ಬಿಟ್ಟು ಹೊಡೆದ್ಬಿಟ್ಟು ಬಂದುಬಿಡೋದು. ಅದು ಟೊಮೆಟೊ ಚೆಲ್ತವ್ರಿಂದ ನನಗೆ ಅಂದಾಜೇ ಬರಲಿಲ್ಲ. ಸುಮಾರು ದಿವಸ ಹಂಗೆ ಇದ್ದೋಗ್ಬಿಟ್ಟೆ, ಮೇಯಿಸ್ಕೊಂಡಿದ್ದೋಗ್ಬಿಟ್ಟೆ. ಕೊನೆಗೆ ನೋಡ್ತಾ ನೆನ್ನೆ ನನಗೆ ಗೊತ್ತಾಗಿದ್ದು ಟೊಮೆಟೊ ತೆಳ್ಳಗೆ ಬೆಳಗ್ಗೆ 3 ಗಂಟೆ ರಾತ್ರಿಯಲ್ಲಿ ಹೋಗ್ಬಿಟ್ಟು ಚೆಲ್ಕೊಂಬರ್ತಾಯಿದ್ರು. ಆಮೇಲೆ ಮೊನ್ನೆ ಒಂದು 7-8 ದಿವಸದಲ್ಲಿ ನಾನು ತೋಟದಲ್ಲಿ ಅನುಮಾನ ಬಂದು ಹೋಗಿ ನೋಡಿದೆ. ಆಗ ಚೆಲ್ತಾಯಿದ್ರು. ಅದು ಮದ್ದುಗಳು ಎಲ್ಲ ಹೊಡ್ಕೊಂಡು ಅಲ್ಲೇ ತೋಟದಲ್ಲಿದ್ದರು. ಹಿಡ್ಕೊಂಡಿದ್ದಾಗ ನಾನು ಅಲ್ಲೇ ಹಿಡ್ಕೊಂಡು 5-6 ಜನ ಇದ್ರು. ಕಂಪ್ಲೇಂಟ್ ಕೊಟ್ಟಾಗ ಅವರು ಏನು ಹೇಳ್ತಾರೆ, ಸಬ್ ಇನ್ಸ್ಪೆಕ್ಟರ್ ನೀನು ಕಂಪ್ಲೇಂಟ್ ಕೊಟ್ಟಿರೋದಲ್ಲ, ಅಲ್ಲಿ ಸ್ಪಾಟಲ್ಲಿ ವೀಡಿಯೋ ಮಾಡ್ಕೊಬೇಕು ಅಂತ ಹೇಳಿದ್ರು. ವೀಡಿಯೋ ಮಾಡ್ಕೊಳಕ್ಕೆ ನಾನು ಯಾವುದೇ ಕಾರಣಕ್ಕಾಗಲ್ಲ. ಅವ್ರು 6-7 ಜನ 8 ಜನ ಗಂಟೆ ಬಂದಿದ್ದರು. ನಾನು ಹೋಗಿದ್ದು ಒಬ್ಬನು. ನಾನು ಯಾವುದೇ ಕಾರಣಕ್ಕೆ ಅವ್ರ ಹತ್ರ ನಾನು ಏನೂ ಮಾಡೋಕ್ಕಾಗಲ್ಲ. ಆದ್ರೂ ಮದ್ದು ಬಾಟ್ಲೆಲ್ಲ ಕಿತ್ಕೊಂಡು ಆ ಟೊಮೆಟೊ ಎಲ್ಲ ಕಿತ್ಕೊಂಡು ಹೋಗಿ ಹೋಗಿದ್ವು. ಅವೆಲ್ಲ ಪೊಲೀಸ್ ಸ್ಟೇಷನ್ಗೆ ಎತ್ಕೊಂಡು ಹೋಗಿ ತೋರಿಸಿದ್ರು ಕೂಡ ಮತ್ತೆ ರಾಜಿ ಮಾಡಿ ಕಳಿಸಿದ್ರು. ಆಗಲ್ಲ, ನೆಕ್ಸ್ಟ್ ಇನ್ನೇನಾಗಲ್ಲ, ಸರೋಗ್ತಾರೋಗುತ್ತೆ. ಅವತ್ತು ಮಾರನೇ ದಿವಸನೇ ಬಂದುಬಿಟ್ಟು ಇದ್ದಾರೆ ಟೊಮೆಟೊ ತೋಟ ಎಲ್ಲ ಚೆಲ್ಲಾಕ್ಬಿಟ್ಟಾರೆ. ನಂದು 2.5 ಎಕರೆ ತೋಟ ಐತೆ. 2.5 ಎಕರೆ ತೋಟನೂ ಕಂಪ್ಲೀಟಾಗಿ ಟೊಮೆಟೊ ಹಾಕ್ಬಿಟ್ಟಿದ್ದಾರೆ. ಈಗ ಯಾರು ಬಂದರೂ ಕೂಡ ಬೇಸಾಯ ಕಾಣಿಸ್ತಾ ಇರ್ತದೆ ಟೊಮೆಟೊ. ಅದು ನಾನು ಇನ್ನು ಮುಂದೆ ತೋಟ ಮಾಡೋಕ್ಕಾಗೋದಿಲ್ಲ. ತೋಟನೇ ಇನ್ನು ಕೀಳ್ಸಾಕ್ಬೇಕಾಗುತ್ತೆ. ಆ ಥರ ಮಾಡೋಕ್ಕಿದ್ದಾರೆ. ಇನ್ನು ಬೆಳೆಗಳಾಗೋದು ಇಲ್ಲ. ಇಷ್ಟು ಮಾಡೋಕ್ಕಾರೆ ನನಗೆ ಎಲ್ಲಿ ಅವ್ರ ಮೇಲೆ 3-4 ಕಂಪ್ಲೇಂಟ್ ಇದುವರೆಗೂ ಕೊಟ್ಟಿದ್ದೀನಿ. ಯಾವುದೇ ಆಕ್ಷನ್ ಇಲ್ಲ, ಏನೂ ತಗೊಂಡು ಇಲ್ಲ ಪೊಲೀಸ್ ಸ್ಟೇಷನಲ್ಲಿ. ಅವ್ರ ಮೇಲೆ ಕೊಟ್ಟಿದ್ದೀನಿ. ಮೊನ್ನೆ ಅವ್ರ ಮೇಲೆ 4 ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸ್ಟೇಷನಲ್ಲೇ. ಯಾವಾಗಾದ್ರೂ ರಾಜಿ ಮಾಡಿ ಕಳಿಸ್ತಾ ಇರ್ತಾರೆ. ಆಯಿತು ನೆಕ್ಸ್ಟ್ ನೋಡೋಣ ಇದನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟು ಬರೀ ರಾಜಿ ಮಾಡಿ ಕಳಿಸ್ತಾ ಇದ್ದಾರೆ. ಅವ್ರ ಹೆಸರು ಪ್ರಕಾಶ್ ಅಂತೇಳಿ, ಅರವಿಂದ್ ಅಂತೇಳಿ, ನವೀನ್ ಅಂತ ಹೇಳ್ಬಿಟ್ಟು, ಆಮೇಲೆ ಶ್ರೀಧರ್ ಅಂತ ಒಬ್ಬ, ಈಗ ಈ ಥರ ಒಂದು 4-5 ಜನ ಇದ್ದಾರೆ. ತಿರ್ಗಿ ಸುಬ್ರಹ್ಮಣ್ಯ ಅಂತ ಒಬ್ಬರು. ಇವರೆಲ್ಲ ಸೇರ್ಕೊಂಡು ಒಂದು 7-8 ಜನ ಗ್ಯಾಂಗ್ ಆಗಿಬಿಟ್ಟು ರಾತ್ರಿ ಎಲ್ಲ ಸುಮಾರು ಸಾರಿ ಅಲ್ಲೇ ಕುಡ್ಕೊಂಡು ತೋಟದಲ್ಲೆಲ್ಲ ಹಿಡ್ಕೊಂಡಿದ್ವಿ. ಯಾಕೆ ಇಲ್ಲಿ ಕುಡಿತಾ ಇದೆ, ಏನು ಕೆಲಸ ಅಂತ ಹೇಳಿದಾಗೆಲ್ಲ ಸುಮ್ಮನೆ ಬಂದಿದ್ವಿ. ನಾವು ಇನ್ನು ಕುಡಿಯೋದು ಬಿಡು ಅಂತ ಹೇಳ್ತಾರೆ. ಕುಡಿಯೋದು ನಾನು ಸುಮಾರು ಸಾರಿ ಹಿಡ್ಕೊಂಡಿದ್ದೀನಿ ತೋಟದಲ್ಲೇ. ಅಲ್ಲಿ ಕುಡ್ಕೊಂಡಿದ್ಬಿಟ್ಟು ರಾತ್ರಿ ನೈಟು ಆವಾಗ ನಾನು ಈ ಕಡೆ ಬರ್ತಾನೆ ಹಾಕ್ಬಿಟ್ಟು ಬಂದ್ಬಿಡೋರು. ಈ ಥರ ಮಾಡ್ತಾಯಿದ್ರು. ಯಾರೂ ಅಲ್ಲ, ನಾನು ಇವರೇ ಅಂತ ಪೂರ ಕನ್ಫರಲ್ಲಿ ತೋಟಲ್ಲಿ ಹಿಡ್ಕೊಂಡಿದ್ರು ಸಹ ನನಗೆ ನ್ಯಾಯ ಸಿಗ್ತಾ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಕೂಡ. ನಾನು ಇನ್ನೇನಾಗಬೇಕು ಏನಾಗಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಆಗಿದ್ರು ಕೂಡ ನಾನು ನೋಡಿ ಇವತ್ತು ಪೊಲೀಸ್ ಸ್ಟೇಷನ್ ಕೂಡ ಹೋಗಲಿಲ್ಲ. ನನಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.